ಫ್ರೆಂಡ್ಸ್, ಇವತ್ತು ಪುಳಿಯೋಗರೆ ಮಾಡೋಣ. ಸೊ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ, ಸಾಸಿವೆ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆ ಬೀಜ, ಮತ್ತು ಇದು ಪುಳಿಯೋಗರೆ ಪ್ಯಾಕೆಟ್. ಆ್ಯಕ್ಚುಲಿ MTR ನಾನು ಯೂಸ್ ಮಾಡೋದು, ಸೊ ಟೇಸ್ಟ್ ಚೆನ್ನಾಗಿರುತ್ತೆ. MTR ಪುಳಿಯೋಗರೆ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಈಗ ಮಾಡೋಣ. ಈಗ ಪಾತ್ರೆ ಇಟ್ಕೊಂಡಿದ್ದೀನಿ, ಇವಾಗ ಸ್ವಲ್ಪ ಆಯಿಲ್ ಹಾಕ್ತೀನಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ಎಣ್ಣೆ ಕಾಯ್ದಿದೆ, ಸೊ ಅದಕ್ಕೆ ನಾನು ಕಡಲೆ ಬೀಜ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಬಾಯ್ಲ್ ಆಗಿದೆ, ಇವಾಗ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಕಲಸಿ ಇಟ್ಕೊಂಡಿದ್ದೀನಿ, ಸೊ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಮೊದಲೇ ಹಾಕ್ಕೊಂಡ್ರೆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ. ಎಣ್ಣೆ ನೀಟಾಗಿ ಬೆಂದಿರುತ್ತಲ್ವ, ಆವಾಗ ಅಷ್ಟು ಹುಳಿ ಅನಿಸಲ್ಲ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪುಳಿಯೋಗರೆ. ಅದು ನೀಟಾಗಿ ಕುದೀತಾ ಇದೆ. ಇವಾಗ ಸ್ವಲ್ಪ ಅವಾಗವಾಗ ಈ ಥರ ಕೈ ಆಡಿದ್ರೆ ಓಕೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಕೆಳಗೆ. ಸೊ ಇದು ಓಕೆ, ಸಾಕು ಅಷ್ಟೇ ಕುದಿ ಬಂದಿರೋದು. ಇವಾಗ ಪುಳಿಯೋಗರೆ ಪ್ಯಾಕೆಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ, ಯಾಕಂದರೆ ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ 2 ಪ್ಯಾಕೆಟ್ ತೊಗೋತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಬೇಕು ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಪೌಡರ್ ಹಾಕ್ಕೊಬೇಕು. ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ರೈಸ್ ಜೊತೆ ಮಿಕ್ಸ್ ಮಾಡಬೇಕು ಅಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಒಂದು ಚಿಕ್ಕ ಬೌಲಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು. ಅದು ನೀಟಾಗಿ ಅವಾಗ ಕುದಿಯುತ್ತಲ್ವ, ಚೆನ್ನಾಗಾಗುತ್ತೆ. ಸೊ ಇವಾಗ ಇದು ಓಕೆ. ಇದು ಜಾಸ್ತಿ ಏನು ಕುದಿಸೋದು ಬೇಡ, ಲೈಟಾಗಿ ಕುದಿಸಿದ್ರೆ ಸಾಕು. ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಉಪ್ಪು ಹಾಕೋದು ಬೇಡ, ಯಾಕಂದರೆ ಇದರಲ್ಲಿ ಆಲ್ರೆಡಿ ಉಪ್ಪಿನಂಶ ಇರುತ್ತೆ. ಸೊ ಉಪ್ಪು ಹಾಕಿದ್ರೆ ನೀವು ಪುಳಿಯೋಗರೆ ಸ್ವಲ್ಪ ಉಪ್ಪು ಆಗಿಬಿಡುತ್ತೆ. ರೈಸ್ ಹಾಕಿದ್ಮೇಲೆ ಅದು ಸ್ವಲ್ಪ ತಿಂದು ನೋಡಿ, ನಿಮಗೆ ಉಪ್ಪು ಬೇಕು ಅನ್ನೋದಿದ್ರೆ ಹಾಕ್ಕೊಳ್ಳಿ. ನಾನು ಇವಾಗ ಉಪ್ಪು ಹಾಕ್ಕೊಳ್ಳಲ್ಲ, ನಾನು ರೈಸ್ ಮಿಕ್ಸ್ ಮಾಡ್ತೀನಲ್ಲ, ಸೊ ಆವಾಗ ನಾನು ಟೇಸ್ಟ್ ನೋಡಿ ಹಾಕ್ಕೊತೀನಿ ಉಪ್ಪು. ಸೊ ಇದು ಆಲ್ಮೋಸ್ಟ್ ಹಾಕಿ ಬಂದಿದೆ. ಅದು ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಆಗಿದೆ ಅಂತ. ಸೊ ಇದನ್ನು ಆಫ್ ಮಾಡಿ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೈಸ್ನ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ರೈಸ್ ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅನ್ನೋದಿದ್ದರೆ ನೀವು ಸ್ವಲ್ಪ ಜಾಸ್ತಿ ಗೊಜ್ಜು ಮಾಡಿಕೊಂಡು ಜಾಸ್ತಿ ರೈಸ್ ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಇದು ರೆಡಿಯಾಗಿದೆ. ಸೊ ಇವಾಗ ಪ್ಲೇಟ್ಗೆ ಹಾಕಿ ರೆಡಿ ಮಾಡೋಣ.